ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋದ್ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಟು ಪೊಮ್ಮಿಸ್ ವ್ಲಾಗ್ಸ್. ಹೋದ ವಿಡಿಯೋದಲ್ಲಿ ನಾನು ಭಾವನಾ ಬೆಳಗೆರೆ ಅವರ ಬರ್ಡೇ ಸೆಲೆಬ್ರೇಷನ್ದು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಪಾರ್ಟ್ 1 ಆಗಿ ಮುಂಚೆನೇ ಒಂದು ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಭಾವನಾ ಬೆಳಗೆರೆ ಅವರ ಒಂದು ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ಪಾರ್ಟ್ ವೈಸಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಲಾಗ್ ಆಗಿ. ಹಾಗೆ ಒಂದು ಅನಾಥಾಶ್ರಮದಿಂದ ಒಂದಷ್ಟು ಜನ ಮಕ್ಕಳು ಬಂದಿರ್ತಾರೆ. ಅದರಲ್ಲಿ ಒಬ್ಬರು ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಕೂಡ ಇರ್ತಾನೆ. ಅದನ್ನು ಈ ವಿಡಿಯೋ ಮುಖಾಂತರ ನೀವು ನೋಡ್ಬೋದು. ಅಷ್ಟು ಟ್ಯಾಲೆಂಟ್ ಇರೋ ಹುಡುಗರು ಒಂದು ಅನಾಥಾಶ್ರಮದಲ್ಲಿ ಇದ್ದು ಇವತ್ತು ನಮಗೆಲ್ಲರಿಗೂ ತಂದೆ ತಾಯಿ ಇದ್ದು ಓದೋಕ್ಕೆ ಎಲ್ಲ ಫೆಸಿಲಿಟೀಸ್ ಇದ್ದು ನಮಗೆ ಓದೋಕ್ಕಾಗಲ್ಲ ಅಥವಾ ಏನೋ ಒಂದು ತಿಳ್ಕೊಳಕ್ಕಾಗಲ್ಲ. ಬಟ್ ಆ ಚಿಕ್ಕ ವಯಸ್ಸಲ್ಲೇ ಆ ಹುಡುಗ ಒಂದು ಅನಾಥಾಶ್ರಮದಲ್ಲಿದ್ದು, ಒಬ್ಬ ಅನಾಥ ಹುಡುಗ ಒಂದು ಅನಾಥಾಶ್ರಮದಲ್ಲಿದ್ದು ದೇವ್ರ ಮಕ್ಕಳು ಅಂತಲೇ ಹೇಳಬೇಕು ಆ ಮಕ್ಕಳುಗಳಿಗೆ. ಆ ಒಂದು ಅಷ್ಟು ಜನ ಮಕ್ಕಳಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ ತುಂಬ ಟ್ಯಾಲೆಂಟ್ ಇರೋ ಒಂದು ಹುಡುಗ. ಆ ಹುಡುಗಂದು ವೀಡಿಯೋನ ಈ ಒಂದು ಭಾವನಾ ಬೆಳಗೆರೆ ಅವರ ಬರ್ಡೇ ಸೆಲೆಬ್ರೇಷನಲ್ಲಿ ಆ ಹುಡುಗನ ಒಂದು ಟ್ಯಾಲೆಂಟ್ ತೋರಿಸೋವಂಥ ಅವಕಾಶ ಆ ಹುಡುಗನ ಕೂಡ ಸಿಗುತ್ತೆ. ಹಾಗೆ ನೀವು ನೋಡಿ ಎಂಜಾಯ್ ಮಾಡಿ. ನಿಮ್ಮ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಅಂತ ಹೇಳಿ? ನಮಸ್ಕಾರ, ಶುಭ ಸಂಜೆ ಎಲ್ಲರಿಗೂ. ತುಂಬಾ ಖುಷಿ ಆಗುತ್ತೆ. ಇವತ್ತು ನಮ್ಮ ಭಾವನಾ ಮೇಡಮ್ ಅವರ ಹುಟ್ಟುಹಬ್ಬದಿಂದ ನಾವೆಲ್ಲ ದೇವ್ರ ಮಕ್ಕಳೆಲ್ಲ ಬಂದಿದ್ದೀವಿ. ಹಾಗೆ ಪೂಜ್ಯ ಗುರುಗಳಿದ್ದಾರೆ, ಹಾಗೆ ಶ್ರೀಮೇಡ ಕಿಟ್ಟಿ ಅವರು ಇದ್ದಾರೆ, ಹಾಗೆ ಎಲ್ಲ ದೇವರುಗಳಿದ್ದಾರೆ ನೀವೆಲ್ಲ. ಸೊ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ. ಸೊ ನಾನು ಸುಮಾರು 8 ವರ್ಷಗಳಿಂದ ನಾನು ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಫಸ್ಟ್ ನಾನು ಆಶ್ರಮ ಮಾಡ್ಬೇಕನ್ನೋ ಉದ್ದೇಶ ಅಂತಂದ್ರೆ ಸ್ಲಮ್ಗಳಲ್ಲಿ ಹೋಗ್ತಾ ಇದ್ದೆ. ವಾರ ಒಂದೊಂದ್ಸಲ ಹೋಗ್ಬಿಟ್ಟು ಊಟ ಎಲ್ಲ ಕೊಡ್ತಾ ಇದ್ದೆ. ಒಂದಿನ ಅವ್ರಿಗೆ ಶಿಕ್ಷಣ ಕೊಡ್ತಾ ಇದ್ದೆ. ಆಮೇಲೆ ನಮಗೆ ತೋಚಿದ್ದೇನಂತಂದ್ರೆ ಒಂದಿನ ಕೊಟ್ರೆ ಅವ್ರಿಗೆ ಬದಲಾಗೋದಿಲ್ಲ ಅಂತ ಡಿಸೈಡ್ ಮಾಡಿ ನಾವೇ ಒಂದು ಕನಸು ಒಂದು ಅನಾಥಾಲಯವನ್ನು ಶುರು ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನನ್ನ ಜೊತೆ 8 ವರ್ಷ ಕಂಪ್ಲೀಟ್ ಆಯ್ತು. 30 ಜನ ಮಕ್ಕಳಿದ್ದಾರೆ. ಹಲವಾರು ಮಕ್ಕಳು ನಮ್ಮ ಸದುಪಯೋಗ ತಗೊಂಡು ಒಳ್ಳೆ ಕೆಲಸದಲ್ಲಿದ್ದಾರೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಿಮ್ಮಂತ ದಾನಿಗಳು ಮತ್ತೆ ಪ್ರೀತಿ ಎಲ್ಲ ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಹೀಗೆ ಕೊಡ್ಬೇಕು. ಹಾಗೆ ನಾವು ಮಕ್ಕಳು ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಯಾಕಂತಂದ್ರೆ ಎಲ್ಲರೂ ಊಟ ಹಾಕ್ತಾರೆ, ಬಟ್ ಯಾರು ಶಿಕ್ಷಣ ಕೊಡೋದಿಲ್ಲ ಆಕ್ಚುಲಿ. ಸೊ ಹೀಗೆ ನಾವು ಅದನ್ನ ಮಕ್ಕಳು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕಲೆ ಅವರಲ್ಲಿ ಏನು ಸ್ಕಿಲ್ಸ್ ಇದೆ ಅದ್ರ ಬಗ್ಗೆ ನಾವು ಕುತ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅದೇ ತರ ನಾವು ಟ್ರೀಟ್ ಕೊಟ್ಟು ಇವಾಗ ನಾವು ಬೆಳೆಸ್ತಾ ಇದ್ದೀವಿ. ಇದಕ್ಕೆಲ್ಲರ ದಾನಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಅದೇ ರೀತಿ ಕೊಡಬೇಕು. ಹಾಗೆ ನಮ್ಮ ಮೇಡಮ್ ಅವರು ಬರ್ಬೇಕು ಆಶ್ರಮಕ್ಕೆ ಅಂತ ನಾನು ಕೇಳ್ತಾ, ನಮ್ಗೆ ಇಲ್ಲಿ ಅವಕಾಶ ಕೊಟ್ಟಂತ ನಮ್ಮ ಉದಯ್ ಸರ್ ಆಗಿರ್ಬೋದು ಮತ್ತು ನವೀನ್ ಸರ್ ಆಗಿರ್ಬೋದು ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಮಕ್ಕಳು ಎಷ್ಟು ಟ್ಯಾಲೆಂಟ್ ಅನ್ನೋದಕ್ಕೆ ನಾನು ಈಗಾಗಲೇ ಅವರ ಆಶ್ರಮದ ಫೌಂಡರ್ ಅನ್ನು ಮಾತಾಡ್ತಾ ಇದ್ದೀನಿ. ಪುಟ್ಟ ಮಗು ಇದೆ, ಎಷ್ಟು ಬ್ರಿಲಿಯಂಟ್ ಅಂದ್ರೆ ಜ್ಞಾನ, ನೆನಪಿನ ಶಕ್ತಿ ಏನು ಅಂತ ಹೇಳಿ ಆ ಮಗುವಿನ ನೋಡೋಣ. ಆ ಮಗುವಿಗೆ ಏನ್ ಟ್ಯಾಲೆಂಟ್ ಇದೆ. ಬಹುಶಃ ನನಗೆ ಟೀಚರ್ ಹೇಳ್ಕೊಟ್ರು ಅದನ್ನ ಕಲೀಲಿಕ್ಕೆ 3 ದಿನ ಬೇಕು. ಆದ್ರೆ ಈ ಪುಟ್ಟ ಮಗು, ಸರ್ ನಿಮ್ಮ ಹೆಸರು ಅಭಿ ಅಂತ ಹೇಳಿ, ಬನ್ನಿ ಅಭಿ ಪರಿಚಯ ಮಾಡ್ಕೊಳ್ಳೋಣ. ಅಭಿ ಏನು ಟ್ಯಾಲೆಂಟ್ ಇದೆ ಅಭಿ ಅಂತ ತೋರಿಸ್ತಾರೆ. नरेंद्र मोदी, द्रौपदी मुर्मू, एशिया खंड, रशिया, वेटिकन सिटी, वास्को डी गामा, रविनाथ टैगोर, बंकिम चंद्र चटर्जी, देवनागल्पी, भगवद गीते, इंदिरा गांधी, सरदार वल्लभ भाई पटेल, किरण बेदी, राजस्थान, गोवा, माविनानो, नविलो, आलतमर, सिद्धरामಯ್ಯ, डी.के. शिवकुमार, मधु ಬಂಗಾರಪ್ಪ, लक्ष्मी अबलकर, के.सी. रेड्डी, अक्का बुक्का, हंपी, ಎಂಟು, ಕುವೆಂಪು 4, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ 4, ಪುರಂದರದಾಸರು, ಚನ್ನಮಲ್ಲಿಕಾರ್ಜುನ,
ಗೋವಾ ಸಂಗಮದೇವ, ಡಾಕ್ಟರ್ ಬಿ ಅಂಬೇಡ್ಕರ್, ಸರ್ ಎಂ ವಿಶ್ವೇಶ್ವರಯ್ಯ, ಆನೆ, ನೀಲಕಂಠ, 700, 206, ಮಂಗಳೂರು ಸಮಾಚಾರ, ವರ್ಧನೆ, ತಾಲೂಕು ತಲೆಸಿಂಹ, ಕೇಸರಿಸಿರು, ಅಶೋಕ ಚಕ್ರ, ಪ್ರಗತಿ, 1969, ಕರ್ಮಚಂದ್ರ ಗಾಂಧಿ, ಪುತ್ಲಿಬಾಯಿ, ಆಗಸ್ಟ್ 15, 1947, ಜನವರಿ 26, 1950, ನವೀನ್ ಬೆಳಗಾವಿ ಸರ್. ತುಂಬಾ ಹೇಳ್ತಾರೆ ನಮ್ಮ ಮಕ್ಕಳೆಲ್ಲ ತುಂಬಾ ಬಹುಶಃ ನಾವೆಲ್ಲ ಶಂಕರನಾಗ್ ಯಾವುದನ್ನು ಕೇಳ್ತಾ ಇದ್ದೀವಿ. ನವೆಂಬರ್ 9, 1954. ನಾವೆಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡು. ಯಾಕಂದ್ರೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇದ್ದು, ಕರ್ನಾಟಕದಲ್ಲಿ ಧರ್ಮ್ ಸಿಂಗ್ ಇದ್ದು. ಲಾಸ್ಟಿಗೆ ಇಬ್ರು ಕನ್ಫ್ಯೂಸ್ ಆಗ್ಬಿಟ್ಟು ಸಿಂಗ್ ಅಂತ ಬಂದಿದ್ದು. ಟೀಚರ್ ಸುಮ್ಮನೆ ಹಾಕೋರು, ಯಾಕೆ ಅರ್ಧ ಬರ್ದಿನಲ್ಲ, ಅರ್ಧ ಮಾರ್ಕ್ಸ್ ಕೊಡಿ ಅಂದ್ರೆ ಇಲ್ಲ ನೀವು ಫುಲ್ ಬರ್ದಿಲ್ಲ ಅಂತೇಳಿ. ಆದ್ರೆ ಈ ಮಗು ಟೇಪ್ ರೆಕಾರ್ಡ್ ತರ ಒಂದು ಬಿಡದೆ ಈ ವಯಸ್ಸಿನಲ್ಲೇ ಇಷ್ಟು ಅದ್ಭುತವಾಗಿ, ಇಷ್ಟು ಚಂದವಾಗಿ, ಅತ್ಯದ್ಭುತವಾಗಿ ಅವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅದು ಹೇಳುತ್ತೆ. ಸೊ ನನ್ನನ್ನ ಕ್ಷಮಿಸಿ, ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಭಾವನಾ ಬೆಳಗೆರವನ್ನ ಶುಭ ಕೋರ್ಲಿಕ್ಕಾಗಿ ಅವರ ಚಿಕ್ಕಮ್ಮ ಅಂದ್ರೆ ಲಲಿತಮ್ಮ ಅವರ ತಂಗಿ ವಿಜಯ್ ಕುಮಾರಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಾನು ಮರ್ತ್ಬಿಟ್ಟೆ, ಕ್ಷಮಿಸಿ ಅಮ್ಮ, ಸಾರಿ ಫಾರ್ ದಟ್. ಅವರಿಗೂ ಕೂಡ ಈ ಸುಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಾನು ಕೋರ್ತಾ ಇದ್ದೀನಿ. ಹಾಗೆ ಈಗಾಗಲೇ ಮತ್ತೊಂದು ನಾನು ಹೇಳಿದೆ ದೇವರ ಮಕ್ಕಳು ಅಂತೇಳಿ, ಇನ್ನೊಂದು ದೇವರ ಸಂಸ್ಥೆ ಅಂದ್ರೆ ದೇವರ ಮಕ್ಕಳ ಸಂಸ್ಥೆ, ಒಂದು ಆಶ್ರಮ, ಅದು ಮಧು ಮ್ಯಾನ್ಸನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿ ಸುಮಾರು 45 ವರ್ಷಗಳಿಂದ ಇದು ಸೇವೆ ನಡೆಸ್ತಾ ಇದೆ. CM ಸ್ಯಾಮ್ಸನ್ ಸಂತೋಷ್ ಅಂತ ಹೇಳಿ ಅದರ ಮುಖ್ಯಸ್ಥರು, ಅವರು ಕೂಡ ಬಂದಿದ್ದಾರೆ, ತಮ್ಮ ಮಕ್ಕಳೊಂದಿಗೆ ಬಂದಿದ್ದಾರೆ ಶುಭವನ್ನ ಕೋರ್ಲಿಕ್ಕೆ. ಅವರಿಗೂ ಕೂಡ ನಾನು ವಂದನೆಗಳನ್ನ ಅಥವಾ ಸುಸ್ವಾಗತಗಳನ್ನ ಬಯಸ್ತಾ ಇದ್ದೀನಿ. ಸುಮಾರು 45 ವರ್ಷಗಳಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ. ಕರ್ನಾಟಕದಲ್ಲಿ 28 ವರ್ಷಗಳಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ. ಸೊ ಅವರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದೆ. ಸೊ ನಾನು ಬೇಸಿಕಲಿ ಮಲ್ನಾಡವನು, ಕುಪ್ಪಳ್ಳಿ, ಕುವೆಂಪು ಅವರ ಮನೆಗೆ ಹೋಗಿದ್ದೆ. ಒಂದು ಅಂದದ ಗುಲಾಬಿ ಇತ್ತು ಸರ್, ಇದು ರಿಯಲ್. ನಾನು ಆ ಗುಲಾಬಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮೆಲ್ಲ ಹಿಂಗ್ ಮುಟ್ಟೋಣ ಅಂತ ಹೋದೆ. ಸಾಮಾನ್ಯವಾಗಿ ಬೋರ್ಡ್ ಹಾಕಿರ್ತಾರೆ, ಮುಟ್ಟಬೇಡಿ, ಕೀಳ್ಬೇಡಿ ಅಂತೇಳಿ. ಒಂದೇ ಒಂದು ವರ್ಡಿಗಿತ್ತು, ಆ ಹೂವು ಅಲ್ಲಿ ಇರಲಿ ಬಿಡು, ಆ ಹೂವು ಅಲ್ಲಿ ಇರಲಿ ಬಿಡು, ನೀ ಸೃಷ್ಟಿಸಲಾಗದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು. ಒಂದು ಕ್ಷಣ ಯೋಚನೆ ಮಾಡಿದೆ, ಎರಡನೇ ಹೆಜ್ಜೆ ಇಟ್ಟೆ, ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಬಂದೆ. ಅದ್ಭುತ. ಅದಕ್ಕೆ ಅವರು ಕುವೆಂಪು ಆಗಿದ್ದು, ರಾಮಾಯಣ ದರ್ಶನ ಬಂದಿರುತ್ತೋ ಅಂತ ಒಂದು ಅದ್ಭುತ ಕವಿ. ಅಂದ್ರೆ ಯಾವುದೇ ಒಂದು ಪ್ರಪಂಚದ ಈ ಹುಟ್ಟಿರುವಂತ ಜೀವಿ ನೀನು ಸೃಷ್ಟಿಸಿಲ್ಲ ಅಂದ್ರೆ ಅದನ್ನ ಕೊಲ್ಲುವಂತ, ಅದನ್ನ ತೊಂದರೆ ಕೊಡುವಂತ, ಅದಕ್ಕೆ ನಾಶ ಮಾಡುವಂತ ಅಧಿಕಾರ ನಿನಗಿಲ್ಲ. ಅದಿರ್ಲಿ ಬಿಡು, ಬದುಕಲಿ ಅದ್ರ ಪಾಡಿಗೆ. ನೀನ್ ಸೃಷ್ಟಿ ಮಾಡಿಲ್ಲ ಅಂದ್ರೆ ನೀನೇ ಹೇಳ್ತೀಯ. ನೀನೇ ಸಿಗರೇಟ್ ಸೇರ್ಬಿಟ್ಟು ಮಗನಿಗೆ ಸಿಗರೇಟ್ ಸೇರ್ಬೇಡ ಅಂತ ಹೇಳ್ಬೋದು, ತಪ್ಪಾಗತ್ತಲ್ವ? ಅದೇ ರೀತಿ ಕುವೆಂಪು ಅವರ ಆಲೋಚನೆ ವಿಶ್ವ ಪರಿಸರ ದಿನಾಚರಣೆ ಎಂದು ಕುವೆಂಪು ಅವರನ್ನು ನೆನೆಸ್ಕೊಳ್ತಾ ಒಂದೇ ಒಂದು ಕವನವನ್ನು ಹೇಳ್ಬಿಡ್ತೀನಿ ನಾನು ಲೈನಲ್ಲಿ. ಸ್ವಚ್ಛ ನೆಲ ಶುದ್ಧ ಜಲದಿಂದ ಕೂಡಿದ್ದು ನಮ್ಮ ಸುತ್ತಮುತ್ತಲಿನ ಪರಿಸರ, ನೋಡಲು ಅಂದವಾಗಿ ಕಾಣ್ತಿತ್ತು ಹಚ್ಚ ಹಸಿರಿನಿಂದ ಬೆಳೆದು ನಿಂತ ಗಿಡ ಮರ, ಇಂಗಾಲವ ಹೀರಿ ಆಮ್ಲಜನಕವ ನೀಡಿ ಆರೋಗ್ಯ ಕಾಪಾಡುತ್ತಿತ್ತು ಜನರ. ಅಭಿವೃದ್ಧಿಯ ನೆನಪದಲ್ಲಿ ಗಿಡ ಮರಗಳ ಕಡಿದು ಮಾನವ ಪರಿಸರ ನಾಶ ಮಾಡುತ್ತಿರುವುದು ವಿಪರ್ಯಾಸಕರ. ಅರಣ್ಯವಾಗಿದ್ದ ಜಾಗವೆಲ್ಲ ಈಗ ಪಟ್ಟಣವಾಗಿ ಬದಲಾಗಿದೆ. ಹೊಳೆಯ ನೀರು ತಾನು ಸಾಗುವ ದಿಕ್ಕನ್ನೇ ಮರೆತಿದೆ. ಶುದ್ಧವಾಗಿದ್ದ ಗಾಳಿ ಕಾರ್ಖಾನೆಗಳು ಹೊರಹಾಕುವ ವಿಷದೊಂದಿಗೆ ಬೆರೆತಿದೆ. ಸಂಪಾದನೆ ಮಾಡುತ್ತಾ ಸ್ವಾರ್ಥಿ ಮನುಷ್ಯನಿಗೆ ರೋಗಗಳು ಹೆಚ್ಚಾಗುತ್ತಿದೆ. ಆರೋಗ್ಯಕರ ಜೀವನಕ್ಕಾಗಿ ಪರಿಸರ ನಾಶವನ್ನು ನಡೆಯೋಣ. ಖಾಲಿ ಜಾಗ ಬಿಡದೆ ನಾವು ಗಿಡ ಮರಗಳನ್ನ ಬೆಳೆಸೋಣ. ಹೊಸ ಹೊಸ ರೋಗಗಳಿಂದ ಮುಕ್ತಿಯ ಪಡೆಯೋಣ. ಪರಿಸರ ಸ್ನೇಹಿ ಅಭಿವೃದ್ಧಿಯೊಂದಿಗೆ ನಮ್ಮ ದೇಶವ ಕಟ್ಟೋಣ. ಪರಿಸರ ಸಂರಕ್ಷಣೆ ಆರೋಗ್ಯಕರ ಜೀವನಕ್ಕಾಗಿ ಇದು
ಯಾರು? ನಮ್ಮೆಲ್ಲರ ಹೊಣೆ. ಹಾಗಾಗಿ ಏನೇ ಆಗ್ಲಿ ಆದಷ್ಟು ಗಿಡಗಳನ್ನ ಬೆಳೆಸೋಣ ಅಂತ ಹೇಳ್ತಾ ಮುಂದೆ ನೋಡಿದ್ರಲ್ಲ ಎಂತೆಂಥ ಬ್ರಿಲಿಯಂಟ್ ಟ್ಯಾಲೆಂಟೆಡ್ ಮಕ್ಕಳುಗಳು ಎಲೆಮರೆ ಕಾಯಿ ಥರ ಎಲ್ಲೋ ಒಂದು ಕಡೆ ಇರ್ತಾರೆ. ಹಾಗೆ ಈ ಅನಾಥಾಶ್ರಮದಲ್ಲಿ ಆ ಮಗು ಕೂಡ ಇದ್ದಾರೆ. ಎಷ್ಟೋ ಜನ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇರೋರು ಈ ಥರ ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಂಥ ಮಕ್ಕಳುಗಳ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ತಂದೆ ತಾಯಿ ಪ್ರೀತಿ ಸಿಗುತ್ತೆ. ಹಾಗೆ ನಿಮಗೂ ಕೂಡ ಒಂದು ಮಕ್ಕಳು ಪ್ರೀತಿನೂ ಸಿಗುತ್ತೆ. ಹಾಗಾಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಪಾರ್ಟ್ 2 ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 3 ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಭಾವನಾ ಬೆಳಗೆರೆ ಅವರ ಒಂದು ಬರ್ಡೇಯ ಒಂದು ಸೆಲೆಬ್ರೇಷನ್ ಆಗಿ ಪಾರ್ಟ್ 3 ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ವಿಡಿಯೋದಲ್ಲಿ KAS ಅಧಿಕಾರಿಯಾಗಿ ಹಾಗೆ ತುಂಬ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋ ಅಂಥ ನಿಚ್ಚಲಾನಂದ ಸ್ವಾಮೀಜಿಗಳು ಈಗ ದೀಕ್ಷೆ ಪಡೆದು ಈ ನಮ್ಮ ಕೆಂಗೇರಿಲಿರೋ ಪಂಚಮುಖಿ ಗಣಪತಿ ಒಂದು ದೇವಸ್ಥಾನದ ಒಂದು ಸ್ವಾಮೀಜಿಗಳಾಗಿ ಅವರ ಒಂದು ಮಾತುಗಳು ಹಿತವಚನಗಳು ನಿಮಗೆ ಪಾರ್ಟ್ 3 ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ